ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್. ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಬೆಳಗಿನ ಶುಭೋದಯ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ನಾನು ಆರೋಗ್ಯಕರವಾದ ರುಚಿಕರವಾದ ಕರ್ಬೇವಿನ ಸೊಪ್ಪಿನ ಅನ್ನನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ರೆಸಿಪಿ ನೋಡೋಣ. ನಾನಿಲ್ಲಿ ಒಂದೆರಡು ಕಟ್ಟಷ್ಟು ಕರ್ಬೇವಿನ ಸೊಪ್ಪನ್ನು ತೊಳೆದ್ಬಿಟ್ಟು ಒಣಗಿಸ್ಕೊಂಡಿದ್ದೆ ನೆರಳಲ್ಲಿ. ಅದನ್ನು ಬಾಣಲಿಗೆ ಹಾಕಿ ಹುರ್ಕೋತಾ ಇದ್ದೀನಿ. ಇಲ್ಲಿ ತೇವಾಂಶ ಹೋಗೋವರೆಗೂ ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ. ಹುರಿದಿರೋ ಅಂಥದ್ದನ್ನ ಒಂದು ತಟ್ಟೆಗೆ ಹಾಕ್ಕೊಬೇಕು. ಹಾಕ್ಕೊಂಡು ಇದೇ ಬಾಣಲಿಗೆ ಒಂದು 3 ಸ್ಪೂನಷ್ಟು ಉದ್ದಿನಬೇಳೆ, ಒಂದು 4 ಒಣಮೆಣಸಿನ್ಕಾಯಿ ಸಹ ಸೇರಿಸ್ಕೊಂಡು ಉದ್ದಿನಬೇಳೆ ಕೆಂಪಗಾಗೋವರೆಗೂ ಇದನ್ನು ಸಹ ಹುರ್ಕೊಬೇಕು. ಇದೆಲ್ಲ ಹುರಿದಾದ್ಮೇಲೆ ಇದನ್ನು ಕರ್ಬೇವಿನ ಸೊಪ್ಪಿನ ತಟ್ಟೆಗೆ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಆರೋದಕ್ಕೆ ಬಿಟ್ಬಿಡಿ. ಇದೆಲ್ಲ ಬಿಸಿ ಆರಿದ ಮೇಲೆ ಇದನ್ನು ಒಂದು ಜಾರಿಗೆ ಹಾಕ್ಕೊಂಡು ತರ್ತರಿ ಪೌಡರ್ ಮಾಡ್ಕೊಂಡು ಬನ್ನಿ. ನಯಸ್ ಪೌಡರ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಪೌಡರ್ ಮಾಡ್ಕೊಂಬರೋಷ್ಟರಲ್ಲಿ ನಾವು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕಿ, ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ನಂತರ ಒಂದು ಹಿಡಿಯುವಷ್ಟು ಕಡಲೆ ಬೀಜ, 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ. ಇದು ಒಂದು ಅರ್ಧ ಒಗ್ಗರಣೆ ಆದಮೇಲೆ ಉದ್ದಗೆ ಹೆಚ್ಚಿರೋಂಥ ಒಂದು 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಹಾಗೆ ಬಾಡಿಸ್ಕೊಳ್ಳಿ. ಕೊನೆಯದಾಗಿ ಜಜ್ಜಿರೋಂಥ ಒಂದು ಬೆಳ್ಳುಳ್ಳಿನೂ ಸಹ ಹಾಕ್ಕೊಂಡು ಇದೆಲ್ಲ ಒಗ್ಗರಣೆ ಮಾಡ್ಕೊಳ್ಳಿ. ಇದೆಲ್ಲ ಒಗ್ಗರಣೆ ಆದಮೇಲೆ ಕೊನೆಯದಾಗಿ ಇದಕ್ಕೆ ರುಬ್ಕೊಂಬಂದಿರೋಂಥ ಕರ್ಬೇವಿನ ಸೊಪ್ಪಿನ ಪೌಡ್ರ್ ಸಹ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡಿ. ಆಫ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಮೊದಲೇ ಅನ್ನ ಮಾಡಿಕೊಂಡು ಒಂದು ಬೇಸನ್ನಿಗೆ ಹಾಕಿದ್ದೆ ಅನ್ನನ. ಹಾಗಾಗಿ ಅದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಇಲ್ಲಿ ಮಾಡಿರೋಂಥ ಒಗ್ಗರಣೆ ಸಹ ಇದಕ್ಕೊಂದು ಸ್ಪೂನ್ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಕಲಿಸ್ಕೊಬೇಕು ಅನ್ನಕ್ಕೆ. ಇದೆಲ್ಲ ಅನ್ನಕ್ಕೆ ಕಲಿಸ್ಕೊಂಡಾದ್ಮೇಲೆ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ನಿಂಬೆಹಣ್ಣೆ ರಸ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ನೀವು ಸರ್ವ್ ಮಾಡಿ. ತುಂಬ ರುಚಿಯಾಗಿರುತ್ತೆ. ಒಂದು ಸತಿ ಆದರೂ ನೀವು ಇದು ಮಾಡಿ ನೋಡಲೇಬೇಕು. ನೋಡಿ ನೀವೇ ಹೇಳ್ತೀರಾ ತುಂಬ ರುಚಿಯಾಗಿತ್ತು ಅಂತ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಕರ್ಬೇವಿನ ಸೊಪ್ಪು. ಡೈರೆಕ್ಟಾಗಿ ಕರ್ಬೇವಿನ ಸೊಪ್ಪು ನಾವು ಅಡುಗೆಯಲ್ಲಿ ಹಾಕಿದಾಗ ಎತ್ತಿಟ್ಬಿಡ್ತಾರೆ. ಹಾಗಾಗಿ ನಾವು ಕರ್ಬೇವಿನ ಸೊಪ್ಪಲ್ಲಿ ಈ ಥರ ಹೊಸ ತಿಂಡಿಗಳನ್ನು ಮಾಡಿ ಕೊಡ್ತಾಯಿದ್ರೆ ಇಷ್ಟಪಟ್ಟು ತಿಂತಾರೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಾವು ಮಾಡಿರೋ ತಿಂಡಿಗಳೇ ಮಾಡ್ತಾಯಿದ್ರೆ ಬೇಜಾರು ಅನಿಸುತ್ತೆ. ಈ ಥರ ಹೊಸ ತಿಂಡಿಗಳನ್ನು ಟ್ರೈ ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಇದು ವಾರದಲ್ಲಿ ಒಂದು ಸಲ ಆದರೂ ಮಾಡ್ತಾಯಿರ್ತೀನಿ. ನೀವು ಅದಕ್ಕೆ ತೋರಿಸ್ಕೊಟ್ಟಿದ್ದೀನಿ. ನೀವು ಸಹ ನೋಡಿಕೊಂಡು ಇದನ್ನು ಇಷ್ಟ ಆದರೆ ಇದನ್ನೊಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ನಿಮಗೆ ರುಚಿ ಇಷ್ಟ ಆದರೆ ನೀವು ವಾರಕ್ಕೊಂದು ಸರಿ ಆದರೂ ಮಾಡ್ಕೊಬೋದು. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಬಾಣ್ತಿರಿದು ಸಹ ಮಾಡ್ಕೊಡ್ಬೋದು. ನಾವು ಎಣ್ಣೆ ಬದಲು ತುಪ್ಪ ಉಪಯೋಗಿಸಿ ಇಲ್ಲಿ ನಿಂಬೆಹಣ್ಣಿನ ಬದಲು ಹುಣಸೆಹಣ್ಣು ಸಹ ಹುರ್ಕೊಂಡು ಕರ್ಬೇವಿನ ಸೊಪ್ಪಿನ ಜೊತೆಗೆ ರುಬ್ಕೊಂಡು ಬಂದು ಮಾಡ್ಕೊಡ್ಬೋದು. ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ನಿಮ್ಗೊಂದು ಸರಿ ತೋರಿಸ್ಕೊಟ್ಟಿದ್ದೀನಿ. ನೀವು ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ.